ಮುನ್ರತ್ನ ಸರ್ ಮಾಡಿಲ್ಲ. ಇದಕ್ಕೆಲ್ಲ ಎಲೆಕ್ಷನ್ ಕಾರಣ. MP ಎಲೆಕ್ಷನ್ ಅಲ್ಲಿ ನಮ್ಮ MP ಅವ್ರು ಗೆದ್ದಿದ್ರಿಂದ ಈ ರೀತಿ ಮಾಡಿಸ್ತಾ ಇದ್ದಾರೆ. ಅದೊಂದು ವೇಲು ನಾಯಕರು ಇವ್ರ ಜೊತೆ ಇದ್ದವರು 15 ವರ್ಷ 20 ವರ್ಷಗಳ ಕಾಲ ನಮ್ಮ ಮುನ್ರತ್ನ ಸರ್ ಜೊತೆಲಿದ್ದವರು. ಅವಾಗ ಇವರು ಬೇರೆ ಜಾತಿ ಆಗಿರ್ಲಿಲ್ವಾ? ಅವ್ರ ಜೊತೆಲಿದ್ದಾಗ ಅವ್ರ ಜೊತೆಲಿ ಇದ್ದ ಒಡನಾಟ, ಅವ್ರ ಮನೇಲಿ ಇವ್ರು ತಿನ್ನೋರು, ಇವ್ರ ಮನೇಲಿ ಅವ್ರು ತಿನ್ನೋರು, ಈ ರೀತಿ ಇದ್ದವರು. ಅವರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ವೇಲು ನಾಯಕರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ಹೋದ ವರ್ಷ ನಾನು ಗೌಡ್ರ ಮಹಿಳೆ, ನನ್ನ ಮಗನ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ. ಈಗಲೂ ಆ ಕೇಸ್ ನಡೀತಾ ಇದೆ. ಮತ್ತೆ ಹಿಂದೆ 2 ಕೇಸ್ ಅಟ್ರಾಸಿಟಿ ಹಾಕಿದ್ದಾರೆ. ಈ ರೀತಿ ಅವ್ರಿಗೆ ಅಟ್ರಾಸಿಟಿ ಕೇಸ್ ಅನ್ನೋದು ಪಾಠ ಹೋಗಿದೆ. ಪ್ರತಿ ಒಂದಿದ್ರಲ್ಲೂ ಅಟ್ರಾಸಿಟಿ ಕೇಸ್ಗಳನ್ನ ಹಾಕೊಂಡ್ ಬರ್ತಾ ಇದ್ದಾರೆ. ವರ್ಷದಲ್ಲಿ 4. ಹೋದ ವರ್ಷ ಈ ಗೌರಿ ಹಬ್ಬದಲ್ಲಿ ನನ್ನ ಮಗನ ಮೇಲೆ ಹಾಕಿದ್ರು. ಮತ್ತೆ ಏನೂ ಸಿಕ್ಲಿಲ್ಲ ಅಂದಾಗ ಮುನ್ರತ್ನ ಸರ್ ಮೇಲೆ ಹಾಕಿದ್ದಾರೆ. ಇದು ಸುಳ್ಳು ಆರೋಪ. ಈ ಆರೋಪನ ಸುಳ್ಳು ಆರೋಪ ಮಾಡಿ ನಮ್ಮ ಶಾಸಕರ ಕರ್ಕೊಂಡ್ ಬಂದಿದ್ರೆ ಅವರು ಒರಿಜಿನಲ್ ತಾಯಿಕರಲ್ಲ. ಅಲ್ಲ, ಖಂಡಿತ ಅವ್ರದಲ್ಲ. ಆಡಿಯೋ ವ್ಯಕ್ತಿನೇ ಅಲ್ಲ. ಅವ್ರದ್ದು ಆಡಿಯೋ ಅವರಲ್ಲ. ಇವರು ಒರಿಜಿನಲ್ ದಲಿತರು ಅಲ್ಲ. ಇವರು ಸಿಂಪದಿಗೋಸ್ಕರ ಒರಿಜಿನಲ್ ದಲಿತರು ಅಂತ ತೋರಿಸ್ತಾರೆ. ಅವ್ರ ಹೆಸರು ನಾಯಕ್, ವೇಲು ನಾಯಕರ್ ಅವ್ರ ಹೆಸರು. ಅವ್ರ ಹೆಸರೇ ಹೇಳಿಲ್ಲ. ಅವ್ರು ಯಾಕೆ ಸರ್ ಕಂಪ್ಲೇಂಟ್ ಕೊಟ್ರು? ವೇಲು ನಾಯಕರಂತ ನಮ್ಮ ಶಾಸಕರ ಪ್ರಜೆಯಲ್ಲಿ ಮಾತಾಡಿದಾರ? ಇಲ್ಲ ತಾನೆ. ಅವ್ರಿಗೆ ಯಾಕೆ ಹುಡುಕಿದೆ ಹೇಳಿ ಸರ್? ಈ ರೀತಿ ಆಡಿಯೋ ಅವ್ರದಲ್ಲ. ಸುಳ್ಳು ಕಂಪ್ಲೇಂಟ್ ಹಾಕಿ ನಮ್ಮ ಶಾಸಕರ ಕರ್ಕೊಂಡ್ ಬಂದಿದ್ದಾರೆ. ನಮ್ಗೆ ನ್ಯಾಯ ಬೇಕು. ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಅಧಿಕಾರ ಇದೆ, ಅಧಿಕಾರ ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ವಾರ್ಡ್ಗಳಲ್ಲಿ ನಾವು ಬದುಕಕ್ಕೆ ಆಗ್ತಾ ಇಲ್ಲ. ಎಲ್ಲ ಬರೀ ವರ್ಷಕ್ಕೊಂದೊಂದು ಅಟ್ರಾಸಿಟಿ ಕೇಸ್ಗಳು. ಯಾರು ನಾವು ಮುನ್ರತ್ನ ಪರವಾಗಿ ಇದೀರೋ ನಮ್ಗೆಲ್ಲ ಅಟ್ರಾಸಿಟಿ ಕೇಸ್ ಆಗ್ತಾ ಇದಾರೆ. ನಮ್ಗೆ ಚಿತ್ರಹಿಂಸೆಗಳಾಗ್ತಾ ಇದೆ ವಾರ್ಡ್ಗಳಲ್ಲಿ. ನಾವು ಬದುಕಕ್ಕೆ ಆಗ್ತಾ ಇಲ್ಲ. ಆ ರೀತಿ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇವ್ರೆಲ್ಲದಕ್ಕೂ ಕುಮ್ಮಕ್ಕೂ ಇವರೇ ಕೊಡ್ತಾ ಇರೋದು. ಪ್ರತಿಯೊಂದು ಅವನೇ ಮರ್ಡರ್ ಕೇಸಲ್ಲಿ ಇದಾರಲ್ಲ ಸರ್. ವೇಲು ನಾಯಕ್ ಸಾಯರೇ ಮರ್ಡರ್ ಕೇಸಲ್ಲಿ ಇದಾರಲ್ಲ. ಅವ್ರು ಹೆಂಗೆ ಇನ್ನೊಬ್ರು ಕೇಸ್ ಹಾಕ್ತಾರೆ? ಮುನ್ಸೆ ಅವರೇ ಅಣ್ಣನ ಮಗನ ಮರ್ಡರ್ ಮಾಡಿದ್ದಾರೆ. ಇದೆಲ್ಲ ಇದ್ಕೊಂಡು ಇವ್ರು ಮತ್ತೆ ಶಾಸಕರ ಮೇಲೆ ಏನ್ ಸರ್ ದೌರ್ಜನ್ಯ? ಏನ್ ಸರ್ ಇದು? ನಮ್ಗೆ ನ್ಯಾಯ ಬೇಕು. ನಾವೆಲ್ಲ ನ್ಯಾಯ ಕೊಡೋರ್ಗು ನಾವು ಸ್ಟೇಷನ್ ಬಿಟ್ಟು ಹೋಗಲ್ಲ. ನಮ್ಗೆ ನ್ಯಾಯ ಬೇಕು. ಅನ್ಯಾಯ ಆಗಿದೆ. ಆಡಿಯೋ ಅವ್ರದಲ್ಲ, ನಮ್ಮ ಶಾಸಕರದಲ್ಲ ಆಡಿಯೋ. ಅದು ತುಂಬಾ ಅನ್ಯಾಯ ಆಗಿದೆ. ನಮ್ಗೆ ನ್ಯಾಯ ಕೊಡಿಸ್ಕೊಡಿ. ಮಾಧ್ಯಮದವರೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನೀವೆಲ್ಲ ಮಾಧ್ಯಮದವ್ರಿಗೆ ಗೊತ್ತು. ನಮ್ಮ ಮುನ್ರತ್ನ ಸರ್ ಯಾರಿಗಾದ್ರೂ ಏಕವಚನದಲ್ಲಿ ಮಾತಾಡ್ತಾರೆ, ಕೆಟ್ಟದಾಗ ಮಾತಾಡ್ತಾರೆ ಅಂತ ನೀವು ಯಾವತ್ತಾದ್ರು ಯೋಚನೆ ಮಾಡ್ತೀರಾ? ಒಬ್ಬ ವ್ಯಕ್ತಿನ ಎದುರುಗಡೆ ಕೂರಿಸ್ಕೊಂಡು ಅದ್ರ ಕೆಟ್ಟದಾಗ ಯಾವ ವ್ಯಕ್ತಿನಾದ್ರೂ ಮಾತಾಡ್ತಾರ? ಅದು ಅಲ್ಲದೆ ಅವ್ರು ನಮಗೆ ಶಾಂತಿ ಸಮಾಧಾನ ಮಾಡ್ತಾ ಇದ್ರು. ಯಾವುದೇ ವಿಷಯದಲ್ಲೂ ಸಮಾಧಾನ ಮಾಡುವಂತ ವ್ಯಕ್ತಿ. ನಾವು ಯಾರಿಗಾನ ಜೋರಾಗಿ ಮಾತಾಡ್ಬಿಡಿ ಅಂತ ಹೇಳೋದು ಅಂತ ವ್ಯಕ್ತಿನ ಇವತ್ತು ಕರ್ಕೊಂಡ್ಬಂದು ಕೂರಿಸಿದ್ದಾರೆ. ಇದು ತುಂಬಾ ಅನ್ಯಾಯ ಅಲ್ವಾ? ಹೇಳಿ ಸರ್, ಇದಕ್ಕೊಂದು ಪ್ರತಿಫಲ ಸಿಗುತ್ತೆ. ರಾಜಕೀಯ ಯಾವತ್ತೂ ಶಾಶ್ವತ ಅಲ್ಲ. ಈಗ 3 ದಿವಸ ರಜಾ ಇರೋದು ನೋಡಿ ಈ ಕೆಲಸ ಮಾಡಿದ್ದಾರೆ. 3 ದಿನ ರಜಾ ಇದೆ, ಚಾಲೆಂಜ್ ಮಾಡಿದ್ರು, ನೀವು ಮಾಡೇ ಮಾಡ್ತೀನಿ ಅಂತ ಅವ್ರು ಸೇರ್ನ ಅವ್ರು ತೀರ್ಸ್ಕೊಂಡಿದ್ದಾರೆ. ಭಗವಂತ ಅವ್ರು ಒಳ್ಳೇದ್ ಮಾಡಿ. ಅವ್ರು ತುಂಬಾ ಚೆನ್ನಾಗಿಲ್ಲ. ದೇವರನ್ನ ತುಂಬಾ ಚೆನ್ನಾಗಿರ್ತಾರೆ. ನಿರಪರಾಧಿ ಆಗಿರ್ತಾರೆ. ಯಾವತ್ತೂ ಇಲ್ಲ. ಇದು ಸತ್ಯ ಒಂದು ದಿವಸ ಬಂದೇ ಬರುತ್ತೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.